ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ KCET 2018 ಪ್ರಶ್ನೆ ಪತ್ರಿಕೆ ಜಿಯೋಗ್ರಫಿ ಇದಾಗಿರುತ್ತೆ. ಫಸ್ಟ್ ಕ್ವಶನ್ ಈ ರೀತಿ ಇದೆ: ತೂಗು ಕಣಿವೆಗಳು ಈ ಪ್ರಕ್ರಿಯೆಯಿಂದ ನಿರ್ಮಾಣಗೊಳ್ಳುತ್ತವೆ. ಉತ್ತರ ಆಪ್ಷನ್ ಎ, ಹಿಮಗಡ್ಡೆಯಿಂದಾದ ಸವಕಳಿ. ಎರಡನೇ ಪ್ರಶ್ನೆ: ಬ್ರೇಡೆಡ್ ನದಿ ವ್ಯವಸ್ಥೆ ಮಾದರಿಯು ಸಾಮಾನ್ಯವಾಗಿ ಯಾವ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತದೆ? ಉತ್ತರ ಆಪ್ಷನ್ 2, ನದಿ ಮುಖಜ ಭೂಮಿ. ಮೂರನೇ ಪ್ರಶ್ನೆ: ನದಿ ಝರಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಉತ್ತರ ಆಪ್ಷನ್ ಸಿ, ನದಿ ಕಣಿವೆಯ ಅಗಲವು ನದಿ ಕೆಳಪಾತ್ರದ ಕಡೆಗೆ ಹೋದಂತೆ ಚಿಕ್ಕದಾಗುತ್ತಾ ಹೋಗುತ್ತದೆ. ನಾಲ್ಕನೇ ಪ್ರಶ್ನೆ: ಈ ಕೆಳಗಿನ ಹೇಳಿಕೆ ಎ ಮತ್ತು ಕಾರಣ ಆರ್ ಪರಿಶೀಲಿಸಿ ಕೆಳಗೆ ಕೊಟ್ಟ ಸಂಕೇತ ಅಕ್ಷರಗಳಿಂದ ಸರಿಯಾದ ಉತ್ತರ ಗುರುತಿಸಿ. ಹೇಳಿಕೆ ಎ: ನದಿಯ ಪ್ರೌಢಾವಸ್ಥೆ ಘಟ್ಟದಲ್ಲಿ ಭೂಸ್ವರೂಪಗಳಿಲ್ಲದ ಮೈದಾನ ಪ್ರದೇಶ ಮತ್ತು ಮೊನಾಡ್ನಾಕ್ಸ್ ಹೊಂದಿರುವ ಭೂ ಲಕ್ಷಣಗಳು ಕಂಡುಬರುತ್ತವೆ. ರೀಸನ್: ನದಿ ಕಣಿವೆಯು ಪ್ರೌಢಾವಸ್ಥೆ ಘಟ್ಟದಲ್ಲಿ ತನ್ನ ಕಣಿವೆ ಬದಿಗಳನ್ನು ಸವಕಳಿ ಮಾಡುವುದರಿಂದ ಕಣಿವೆಯು ಅಗಲವಾಗುತ್ತಾ ಹೋಗುತ್ತದೆ. ಉತ್ತರ ಆಪ್ಷನ್ ಡಿ. ಎ ತಪ್ಪು, ಆದರೆ ಆರ್ ಸರಿ. ಎ ತಪ್ಪು, ಆದರೆ ಆರ್ ಸರಿ ಇದೆ. ಅರ್ಧಚಂದ್ರಾಕೃತಿಯ ಮರಳುದಿಣ್ಣೆ ಬರಖಾನ್ ಈ ಕ್ರಿಯೆಯಿಂದ ರೂಪುಗೊಳ್ಳುತ್ತದೆ. ಉತ್ತರ ಆಪ್ಷನ್ ಡಿ, ಗಾಳಿಯ ಸಂಚಯನ ಕ್ರಿಯೆಯಿಂದ. ಕೆಳಗೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಪರಿಭಾವನೆ ಪ್ರತಿಪಾದಿಸಿದವರು: ಮಾರ್ಫೋಮೆಟ್ರಿಕ್ ಅನಾಲಿಸಿಸ್, ಪೆಡಿಪ್ಲನೇಷನ್, ಸ್ಥಿರ ಭೂಸ್ವರೂಪದ ಸವಕಳಿ, ಏಕಕಾಲಕ್ಕೆ ಮೇಲೆತ್ತುವ ಕ್ರಿಯೆ ಮತ್ತು ಸವಕಳಿ. ಉತ್ತರ ಆಪ್ಷನ್ ಬಿ. ಮಾರ್ಫೋಮೆಟ್ರಿಕ್ ಅನಾಲಿಸಿಸ್ ಬಂದು ಆಪ್ಷನ್ 3 ಸ್ಟಾಲರ್, ಪೆಡಿಪ್ಲನೇಷನ್ ಬಂದು ಆಪ್ಷನ್ 4 ಕಿಂಗ್, ಸ್ಥಿರ ಭೂ ಸ್ವರೂಪದ ಸವಕಳಿ ಆಪ್ಷನ್ 1 ಡೇವಿಸ್, ಏಕಕಾಲಕ್ಕೆ ಮೇಲೆತ್ತುವ ಕ್ರಿಯೆ ಮತ್ತು ಸವಕಳಿ ಬಂದು ಆಪ್ಷನ್ 2 ಪೆಂಕ್. ಅನಿಲದ ಕಣಗಳು ಮತ್ತು ಧೂಳಿನ ಕಣಗಳಿಂದಾಗಿ ಗೋಚರ ಸೌರಬಿಂಬದ ಆಯ್ದ ಚದುರುವಿಕೆಯು ಈ ಕೆಳಗಿನಗಳಿಗೆ ಕಾರಣವಾಗಿದೆ. ಉತ್ತರ ಆಪ್ಷನ್ ಬಿ, ನೀಲಿ ಬಣ್ಣದ ಆಕಾಶ. ಈ ಕೆಳಗಿನ ಯಾವ ಅನಿಲವು ಆಮ್ಲಜನಕವನ್ನು ಕ್ಷೀಣಿಸುತ್ತದೆ? ದಹನ ಮತ್ತು ಆಮ್ಲಜನಕದೊಡನೆ ಕೂಡಿ ಆಕ್ಸೈಡ್ಗೆ ಪರಿವರ್ತಿಸುವ ಕ್ರಮಬದ್ಧ ವಿಧಾನವಾಗಿದೆ. ಉತ್ತರ ಆಪ್ಷನ್ ಡಿ, ನೈಟ್ರೋಜನ್. ಹಿಮರಹಿತ ಋತುಮಾನವನ್ನು ವ್ಯಾಖ್ಯಾನಿಸುವುದೆಂದರೆ ಯಾವ ದಿನಗಳ ಅವಧಿಯಲ್ಲಿ ಉಷ್ಣಾಂಶವು ನಿರಂತರವಾಗಿ ಹೀಗಿರುತ್ತದೆ? ಉತ್ತರ ಆಪ್ಷನ್ ಡಿ, 0 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ. ಕೋಪನ್ ರವರ ಪ್ರಕಾರ ಉಷ್ಣ ಸ್ಟೆಪಿ ಮಾದರಿ ಮತ್ತು ಮಧ್ಯ ಅಕ್ಷಾಂಶ ಸ್ಟೆಪಿ ಮಾದರಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಸಿ, ಅರೆ ಶುಷ್ಕ ವಾಯುಗುಣ. ಈ ಕೆಳಗೆ ಹೇಳಿಕೆ ಎ ಮತ್ತು ಕಾರಣ ಆರ್ ಪರಿಶೀಲಿಸಿ ಕೊಟ್ಟ ಸಂಕೇತಾಕ್ಷರಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಹೇಳಿಕೆ ಎ: ಸಮಭಾಜಕ ವೃತ್ತವಲಯವು ಸಾಮಾನ್ಯವಾಗಿ ಹೆಚ್ಚು ವೃಷ್ಟಿಯನ್ನು ಪಡೆಯುವ ಪ್ರದೇಶವಾಗಿರುತ್ತದೆ. ರೀಸನ್: ಸಮಭಾಜಕ ವೃತ್ತ ಪ್ರದೇಶವು ಹೆಚ್ಚು ಉಷ್ಣಾಂಶ, ಹೆಚ್ಚು ತೇವಾಂಶ ಹಾಗೂ ಹೆಚ್ಚಿನ ಅಸ್ಥಿರ ವಾಯುವನ್ನು ಹೊಂದಿರುತ್ತದೆ.
ಉತ್ತರ ಆಪ್ಷನ್ ಎ 2 ಎ ಮತ್ತು ಆರ್ಗಳು ಸರಿಯಾಗಿವೆ ಮತ್ತು ಕಾರಣ ಆರ್ ಹೇಳಿಕೆ ಎಗೆ ಸರಿಯಾಗಿದೆ. ಕೆಳಗೆ ಪಟ್ಟಿ 1 ಪಟ್ಟಿ 2ರಂತೆ ಜೋಡಿಸಿ ಬರೆಯಿರಿ. ಹೈಟ್, ಐಸೋನಿಫ್, ಐಸೋಹೆಲ್, ಐಸೋನೆಫ್. ಉತ್ತರ ಐಸೋಹೈಟ್ ಸಮ ಪ್ರಮಾಣದ ವೃಷ್ಟಿ, ಐಸೋನಿಫ್ ಸಮಾನ ಹಿಮಪಾತ, ಐಸೋಹೆಲ್ ಸಮ ಸೂರ್ಯಪ್ರಖರ ರೇಖೆ, ಐಸೋನೆಫ್ ಸಮಶ್ರೇಣಿಯ ಮೋಡಗಳು. ಆಪ್ಷನ್ ಬಿ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಹರಿಕೇನ್, ಟೈಫೂನ್, ಬಾಜಿಯೋ, ಸೈಕ್ಲೋನ್. ಉತ್ತರ ಹರಿಕೇನ್ ಆಪ್ಷನ್ 2 USA, ಟೈಫೂನ್ ಚೈನಾ, ಬಾಜಿಯೋ ಫಿಲಿಪೈನ್ಸ್, ಸೈಕ್ಲೋನ್ ಮಡಗಾಸ್ಕರ್. ಆಪ್ಷನ್ ಬಿ. ಎಲಿನೋ ಪ್ರವಾಹದ ಗುಣಲಕ್ಷಣಗಳು. ಉತ್ತರ ಆಪ್ಷನ್ ಬಿ. ಪೆರುವಿನ ಕಡಲ ತೀರದಲ್ಲಿನ ಮಳೆಯ ಪ್ರಮಾಣದ ಹೆಚ್ಚಳ. 15ನೇ ಪ್ರಶ್ನೆ. ಆಲ್ಬಟ್ರೋಸ್ ಪ್ರಸ್ಥಭೂಮಿಯು ಈ ಡ್ಯಾಶ್ ಸಾಗರ ತಳದ ಭೂಸ್ವರೂಪವಾಗಿದೆ. ಉತ್ತರ ಆಪ್ಷನ್ ಸಿ. ಪೆಸಿಫಿಕ್. 16ನೇ ಪ್ರಶ್ನೆ. ಹೇಳಿಕೆಯೇ ಕಾರಣ ಹಾರನ್ನು ಕೊಟ್ಟಿದ್ದರೆ ಸರಿಯಾದ ಉತ್ತರವನ್ನು ಗುರುತಿಸಿ. ಹೇಳಿಕೆ ಎ ಹೀಗಿದೆ. ಚಳಿಗಾಲದಲ್ಲಿ ಬ್ರಿಟನ್ ಮತ್ತು ಲ್ಯಾಬ್ರಡಾರ್ ಒಂದೇ ಅಕ್ಷಾಂಶದಲ್ಲಿ ಕಂಡುಬಂದರೂ ಬ್ರಿಟನ್ ಹಿಮರಹಿತ ಹಾಗೂ ಲ್ಯಾಬ್ರಡಾರ್ ಹಿಮವೃತವಾಗಿರುತ್ತದೆ. ರೀಸನ್ ಏಕೆಂದರೆ ಈ ಪ್ರದೇಶಗಳಲ್ಲಿ ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಪ್ರವಾಹಗಳು ಕಂಡುಬರುತ್ತವೆ. ಉತ್ತರ ಆಪ್ಷನ್ ಸಿ. ಎ ಸರಿಯಾಗಿದೆ, ಆದರೆ ಆರ್ ಸರಿಯಾದ ಒಂದು ಕಾರಣ ಆಗಿರೋದಿಲ್ಲ. ಸಾಗರ ತಳದ ದಿಬ್ಬಗಳ ಮೇಲೆ ರೂಪುಗೊಂಡ ಹವಳ ದಿಣ್ಣೆಗಳು ಖಂಡಗಳ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುತ್ತವೆ. ಅವುಗಳೆಂದರೆ ಆಪ್ಷನ್ ಎ ಫ್ರಿಂಜಿಂಗ್ ರೀಫ್ಸ್, ಹೊಂದಿಸಿ ಬರೆಯಿರಿ. ಸ್ಪ್ರಿಂಗ್ ಅಲೆಗಳು, ನೀಪ್ ಅಲೆಗಳು, ಪೆರಿಜಿಯನ್ ಅಲೆಗಳು, ಅಪೋಸಿಯನ್ ಅಲೆಗಳು. ಉತ್ತರ ಸ್ಪ್ರಿಂಗ್ ಅಲೆಗಳು ಸಂಧಿಕಾಲದ ಸ್ಥಾನ, ನೀಪ್ ಅಲೆಗಳು ಚದುರೀಕರಣ ಸ್ಥಾನ, ಪೆರಿಜಿಯನ್ ಅಲೆಗಳು ಚಂದ್ರನ ಸಾಮೀಪ್ಯದ ಸ್ಥಾನ, ಅಪೋಸಿಯನ್ ಅಲೆಗಳು ಚಂದ್ರನ ಅತ್ಯಂತ ದೂರದ ಸ್ಥಾನ. ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಉತ್ತರ ವೆವಿನ್ ಥಾಮ್ಸನ್ ದಿಬ್ಬವು ಗ್ರೀನ್ ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಮಧ್ಯ ಕಂಡುಬರುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಜೈವಿಕವಾಗಿ ಸಂಪದ್ಭರಿತ ಹಾಗೂ ಗಣನೀಯ ಸಂಖ್ಯೆಯಲ್ಲಿ ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಸಿಗದೇ ಇರುವ ಅಪಾಯದ ಅಂಚಿನಲ್ಲಿರುವ ಸ್ಥಳೀಯ ಸಸ್ಯಗಳನ್ನು ಹೊಂದಿದ ಪ್ರದೇಶವನ್ನು ಹೀಗೆಂದು ಕರೆಯಲಾಗುತ್ತದೆ. ಉತ್ತರ ಆಪ್ಷನ್ ಎ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಭಾರತದ ಈ ಕೆಳಗಿನ ಯಾವ ಸಂರಕ್ಷಿಸಲ್ಪಟ್ಟ ಪ್ರದೇಶಗಳಲ್ಲಿ ಸ್ಥಳೀಯ ಜನರು ಜೈವಿಕ ಇಂಧನಗಳನ್ನು ಬಳಕೆ ಮಾಡುವುದರ ಮೇಲೆ ನಿಷೇಧವನ್ನು ಹೇರಲಾಗಿದೆ? ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಉದ್ಯಾನವನಗಳು. ಮನ್ನಾರ್ ಕೊಲ್ಲಿ ಸಂರಕ್ಷಿಸಲ್ಪಟ್ಟ ಜೀವಮಂಡಲ ಈ ರಾಜ್ಯದಲ್ಲಿದೆ. ಉತ್ತರ ಆಪ್ಷನ್ ಡಿ ತಮಿಳುನಾಡು. ಹೊಂದಿಸಿ ಬರೆಯಿರಿ. ತಾಂತ್ರಿಕ ಪದ ಪ್ರತಿಪಾದಕ. ಜೀವಪರಿಸರ ವಿಜ್ಞಾನ ಪರಿವರ್ತನೆ, ಜೀವಪರಿಸರ ವಿಜ್ಞಾನ ಸ್ಫೋಟ, ಜೀವಪರಿಸರ ವ್ಯವಸ್ಥೆ. ಉತ್ತರ ಜೀವಪರಿಸರ ವಿಜ್ಞಾನ ಬೆನೆಟ್ ಅಂಡ್ ಜೀವಪರಿಸರ ವಿಜ್ಞಾನ ಬಂದು ಹಿಲ್ಟನ್ ಅಂಡ್ ಜೀವಪರಿಸರ ಹ್ಯಾಕೆಲ್ ಇ, ಜೀವಪರಿಸರ ವ್ಯವಸ್ಥೆ ತಾನ್ಸ್ಲೆ ಇ.
ಉತ್ತರ ಆಪ್ಷನ್ ಬಿ. ಮತ್ತೊಂದು ಹೊಂದಿಸಿ ಬರೆಯಿರಿ. ಆಮ್ಲಮಳೆ, ಸಲ್ಫರ್ ಆಕ್ಸೈಡ್. ಸ್ವಯಂಚಾಲಿತ ಯಂತ್ರಗಳ ಹೊಗೆ ಬಂದು ನೈಟ್ರೋಜನ್ ಆಕ್ಸೈಡ್. ಓಝೋನ್ ಆವೃತ್ತಿ ಕ್ಲೋರೋಫ್ಲೋರೋಕಾರ್ಬನ್. ಜಾಗತಿಕ ತಾಪಮಾನ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಎ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಕೊಟ್ಟಿರುವ ಸಂಕೇತಗಳಿಂದ ಗುರುತಿಸಿ. ಮಣ್ಣಿನ ರಚನೆಯು ಮಣ್ಣಿನ ಕಣಗಳ ಜೋಡಣೆಗೆ ಸಂಬಂಧಿಸಿದ್ದಾಗಿದೆ. ಮಣ್ಣಿನ ಕಣಗಳು ಮಣ್ಣಿನ ಗಾತ್ರ ಮತ್ತು ಸಂಘಟನೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಮಣ್ಣಿನ ಸ್ಥಿರತೆಯು ಮಣ್ಣಿನ ಕಣಗಳ ಸಂಘಟನೆಗೆ ಸಂಬಂಧಿಸಿದ್ದಾಗಿರುತ್ತದೆ. ನೆಕ್ಸ್ಟು, ಭಾರತದಲ್ಲಿನ ಮೆಕ್ಕಲು ಮಣ್ಣು ವ್ಯವಸಾಯಕ್ಕೆ ಅತ್ಯಂತ ಹೆಚ್ಚು ಸೂಕ್ತವಾಗಿದೆ. ಉತ್ತರ ಆಪ್ಷನ್ 1, 2, 3 ಸರಿ ಇದೆ. ಆಪ್ಷನ್ 4 ತಪ್ಪಾಗಿರ್ತಕ್ಕಂಥ. ಆಪ್ಷನ್ 1 ಸರಿ ಇದೆ. 1, 2 ಮತ್ತು 3ನೇ ಹೇಳಿಕೆ ಸರಿ ಇದೆ. ಥೇಲ್ಸ್ ಮತ್ತು ಅನಾಕ್ಸಿಮ್ಯಾಂಡರ್ ಅವರನ್ನು ಸಾಮಾನ್ಯವಾಗಿ ಹೀಗೆ ಕರೆಯುತ್ತಾರೆ. ಆನ್ಸರ್ ಆಪ್ಷನ್ ಬಿ, ಗಣಿತ ಭೂಗೋಳಶಾಸ್ತ್ರದ ಸಂಸ್ಥಾಪಕ. ಪ್ರಾಚೀನ ಕಾಲದಲ್ಲಿ ಭೌಗೋಳಿಕ ಸುಧಾರಣೆಯ ಅಭಿವೃದ್ಧಿಯಲ್ಲಿ ಕೊಡುಗೆ ನೀಡಿದ ಗ್ರೀಕ್ ದೇಶದ ವಿದ್ವಾಂಸರುಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಹೇಳಿರಿ. ಉತ್ತರ ಆಪ್ಷನ್ ಸಿ, ಅನಾಕ್ಸಿಮ್ಯಾಂಡರ್, ಅರಿಸ್ಟಾಟಲ್, ಇರಾಟಸ್ತನೀಸ್, ಟಾಲೆಮಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ ಮಾರ್ಗ ಯಾವುದು? ಉತ್ತರ ಆಪ್ಷನ್ ಡಿ, ಕೇಪ್ ಹಾರ್ನ್. ಬಂಗಾಳ ಕೊಲ್ಲಿಯನ್ನು ನಕ್ಷೆಯ ಮೇಲೆ ರೂಪಿಸಿದ ಮೊದಲನೆಯವನೆಂದರೆ? ಆಪ್ಷನ್ ಬಿ, ಟಾಲೆಮಿ. ನಿರ್ಧರಿತವಾದಲ್ಲಿ ನಿಂತು ಹೊರಡಿ ಪರಿಭಾವನೆಯನ್ನು ಕೊಟ್ಟವರೆಂದರೆ? ಆಪ್ಷನ್ ಸಿ, ಜಿ. ಟೇಲರ್. ಈ ಕೆಳಗಿನ ಯಾವ ಜೊತೆ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ಉತ್ತರ ಆಪ್ಷನ್ ಡಿ, ರಾಡ್ಸೆಲ್ ಲಾಟೆರಿ. 2011ನೇ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿತ್ತು? ಉತ್ತರ ಆಪ್ಷನ್ ಎ, ಅರುಣಾಚಲ್ ಪ್ರದೇಶ್. ಭಾರತದ ಜನಗಣತಿಯು ಪಟ್ಟಣಗಳನ್ನು ಅದರ ಜನಸಂಖ್ಯೆಯ ಆಧಾರದ ಮೇಲೆ 6 ವರ್ಗಗಳನ್ನಾಗಿ ವಿಂಗಡಿಸಿದೆ. 3ನೇ ವರ್ಗದ ಪಟ್ಟಣಗಳು ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತವೆ? ಉತ್ತರ ಆಪ್ಷನ್ ಸಿ, 20,000ದಿಂದ 49,999. ಕೆಳಗಿನ ಯಾವ ಒಂದು ಪ್ರಮಾಣವು ಜನಸಂಖ್ಯೆಯ ಮರಣ ಪ್ರಮಾಣವನ್ನು ಸೂಚಿಸುತ್ತದೆ? ಉತ್ತರ ಆಪ್ಷನ್ ಡಿ, ಮರಣ. ಮರುಭೂಮಿ ಪ್ರದೇಶದಲ್ಲಿನ ವಸತಿಗಳ ಗುಣಲಕ್ಷಣಗಳೆಂದರೆ? ಕೇಂದ್ರೀಕೃತ ಜನಸಂಖ್ಯೆ. ಆಪ್ಷನ್ ಬಿ. ಜೋಡಿಸಿ ಹೊಂದಿಸಿ ಬರೆಯಿರಿ. ಕಾಲಮಾನ ಮತ್ತು ಜನಸಂಖ್ಯಾ ಬೆಳವಣಿಗೆ. ಉತ್ತರ ಸಿ. 1901ರಿಂದ 1920 ಬಂದು ಗತಿರಹಿತ. 1921ರಿಂದ 51 ನಿಶ್ಚಲ ಬೆಳವಣಿಗೆ. 51ರಿಂದ 81 ತೀವ್ರಗತಿ ಬೆಳವಣಿಗೆ. 81ರಿಂದ 2001 ಹೆಚ್ಚಿನ ಬೆಳವಣಿಗೆ ಜೊತೆ ನಿಶ್ಚಿತ ಮಂದಗತಿಯ ಲಕ್ಷಣ. ಮತ್ತೊಂದು ಹೊಂದಿಸಿ ಬರೆಯಿರಿ.
ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಬುಡಕಟ್ಟು ಮತ್ತು ನೆಲೆಯನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಸಿ. ಆಪ್ಷನ್ 2 ಅಮೆಜಾನ್ ಬಯಲು, ಎಸ್ಕಿಮೋ ಗ್ರೀನ್ಲ್ಯಾಂಡ್, ತೋಡಾಸ್ ಬಂದು ಆಪ್ಷನ್ 1 ನೀಲಗಿರಿ ಬೆಟ್ಟಗಳು, ಪಿಗ್ಮಿ ಬಂದು ಕಲಹರಿ. ಅಭಿವೃದ್ಧಿ ಹೊಂದಿದ ಆಸ್ಟ್ರೇಲಿಯಾ ದೇಶ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಯಾಕೆಂದರೆ ಆಪ್ಷನ್ ಡಿ ಅಧಿಕ ತಲವರಮಾನ. 39ನೇ ಪ್ರಶ್ನೆ ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಹೇಳಿಕೆಯೇ ಭಾರತದಲ್ಲಿ ಬೃಹತ್ ನಗರಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತಿವೆ. ರೀಸನ್ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ಕೊಟ್ಟರೂ ಅವು ನಿರೀಕ್ಷಿತ ರೂಪದಲ್ಲಿ ಮುಂದೆ ಬಂದಿಲ್ಲ. ಉತ್ತರ ಆಪ್ಷನ್ ಬಿ 2A ಮತ್ತು ಆರ್ಗಳು ಸರಿಯಾಗಿವೆ. ಆದರೆ ಆರ್ ಹೇಳಿಕೆ ಏನ ಸರಿಯಾದ ಹೇಳಿಕೆ ಅಲ್ಲ. ಮತ್ತೊಂದು ಸಿದ್ಧಾಂತ ಮತ್ತು ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ನೋಡಿ, ವರ್ತುಲಾಕಾರದ ವಲಯ ಸಿದ್ಧಾಂತ ಬಂದು ಬರ್ಗೀಸ್, ಸೇರಿಸಲ್ಪಟ್ಟ ಬೆಳವಣಿಗೆ ಸಿದ್ಧಾಂತ ಗ್ಯಾರಿಸನ್, ಸೆಕ್ಟರ್ ಸಿದ್ಧಾಂತ ಬಂದು ಹ್ಯೂಟೋ, ಅನೇಕ ಕೇಂದ್ರ ಸಿದ್ಧಾಂತ ಹ್ಯಾರಿಸ್ ಮತ್ತು ಉಲ್ಮನ್. 250 ಜನಸಂಖ್ಯೆಯನ್ನು ಹೊಂದಿರುವ ಒಂದು ವಸತಿಯನ್ನು ಪಟ್ಟಣವೆಂದು ಈ ಕೆಳಗಿನ ಯಾವ ದೇಶದಲ್ಲಿ ಪರಿಗಣಿಸಲಾಗಿದೆ? ಉತ್ತರ ಆಪ್ಷನ್ ಸಿ ಡೆನ್ಮಾರ್ಕ್. ಭಾರತದ ಜನಗಣತಿಯ ಪ್ರಕಾರ ನಗರ ಪ್ರದೇಶದ ವಿವರಣೆ ಎಂದರೆ ಐದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವುದು, ಕನಿಷ್ಠ 75% ಜನರು ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿರುವುದು, ಕನಿಷ್ಠ ಚದರ ಕಿಲೋಮೀಟರ್ಗೆ 400ರಷ್ಟು ಜನಸಾಂದ್ರತೆಯನ್ನು ಹೊಂದಿರುವುದು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯಾಗಿದೆ. ಐದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವುದು, ಕನಿಷ್ಠ 75% ಜನರು ಕೃಷಿಯೇತರ ಚಟುವಟಿಕೆ ತೊಡಗಿರುವುದು, ಕನಿಷ್ಠ ಚದರ ಕಿಲೋಮೀಟರ್ಗೆ 400ರಷ್ಟು ಜನಸಾಂದ್ರತೆಯನ್ನು ಹೊಂದಿರುವುದು. ಉತ್ತರ 3 ಸಹ ಸರಿ ಇರುತ್ತೆ. ಆಪ್ಷನ್ ಡಿ ಆಗಿರುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಶಾನ್ಯದ ಮೆಗಲೋಪೋಲಿಸ್ ಪರಿಭಾವನೆಯನ್ನು ಕೊಟ್ಟವರೆಂದರೆ? ಉತ್ತರ ಆಪ್ಷನ್ ಬಿ ಜಿ ಗೋಟ್ಮನ್. ಹೆಚ್ಚಿನ ಪ್ರತಿಶತ ತೃತೀಯ ಉದ್ಯೋಗವು ಈ ಕೆಳಗಿನ ಯಾವ ಹೇಳಿಕೆಗೆ ಸಮಂಜಸವಾಗಿಲ್ಲ? ಉತ್ತರ ಆಪ್ಷನ್ ಬಿ ಹೆಚ್ಚಿನ ಜನಸಂಖ್ಯಾ ಬೆಳವಣಿಗೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾದ ಯಾವ ಜಲವಿದ್ಯುತ್ ಕೇಂದ್ರಗಳು ಒಂದೇ ಹೆಸರಿನಲ್ಲಿ ಈ ಕೆಳಕಂಡಂತಿವೆ? ಉತ್ತರ ಆಪ್ಷನ್ ಡಿ ಸಾಲ್ಟ್ ಸೇಂಟ್ ಮೇರಿ. ಪ್ರಪಂಚದ ಕೃಷಿ ಪ್ರಾದೇಶಿಕತೆಗೆ ಮೊದಲು ಸ್ಪಷ್ಟ ರೂಪ ಕೊಟ್ಟವರೆಂದರೆ? ಆಪ್ಷನ್ ಸಿ ಡಿ ವೈಟ್ಲೆಸ್ಸಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಪಟ್ಟಣಗಳ ಹೊರಹಂಚಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾದ ತರಕಾರಿ, ಹಣ್ಣು ಮತ್ತು ಹೂಗಳ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆಂದರೆ? ಟ್ರಕ್ ವ್ಯವಸಾಯ. ಆಪ್ಷನ್ ಬಿ. ಹೊಂದಿಸಿ ಬರೆಯಿರಿ. ನೀಲಿ ಕ್ರಾಂತಿ ಮೀನುಗಾರಿಕೆ, ಬಿಳಿ ಕ್ರಾಂತಿ ಕ್ಷೀರ ಹಾಲು, ಹಸಿರು ಕ್ರಾಂತಿ ಕೃಷಿ, ಸ್ವರ್ಣ ಕ್ರಾಂತಿ ಜೇನು ಸಾಕಣೆ. ಉತ್ತರ ಆಪ್ಷನ್ ಸಿ. ಈ ಕೆಳಗಿನ ಯಾವ ಬೆಳೆಯು ಪಂಜಾಬ್ ಮತ್ತು ಹರಿಯಾಣದ ಜನಪ್ರಿಯ ಬೆಳೆ ಸಂಯೋಜನೆಯಾಗಿದೆ? ಉತ್ತರ ಆಪ್ಷನ್ ಡಿ ಭತ್ತ ಮತ್ತು ಗೋಧಿ. ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ 2000ದ ಹೊಸ ಕೃಷಿ ನೀತಿಗೆ ಸಂಬಂಧಿಸಿಲ್ಲ? ಉತ್ತರ ಆಪ್ಷನ್ ಬಿ ಅಂತಾರಾಜ್ಯ ಕೃಷಿ ಸರಕು ಸಾಮಗ್ರಿಗಳ ಚಲನೆಯ ಮೇಲೆ ನಿರ್ಬಂಧ ಹೇರುವುದು.
ವಾನ್ ತೋನೆನ್ರವರ ಸಿದ್ಧಾಂತದಲ್ಲಿ ಭೂಬಳಕೆಯ ಎರಡು ವಲಯಗಳ ನಡುವಿನ ಗಡಿರೇಖೆಯನ್ನು ಹೀಗೆಂದು ಕರೆಯುತ್ತಾರೆ. ಉತ್ತರ ಆಪ್ಷನ್ ಬಿ ಸ್ಥಾನಾಂತರದ ಅಂಚು. ಬೆಳೆ ಸಂಯೋಜನಾ ಪ್ರದೇಶಗಳ ಪರಿಭಾವನೆಯನ್ನು ಮೊಟ್ಟ ಮೊದಲಿಗೆ ನೀಡಿದವರು ಯಾರು? ಉತ್ತರ ಆಪ್ಷನ್ ಸಿ ವೀವರ್. ಒಂದು ಪ್ರದೇಶದ ಆರ್ಥಿಕ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದುದೆಂದರೆ ಮಾನವ. ಹೊಂದಿಸಿ ಬರೆಯಿರಿ. ಮೈದಾನ ಮತ್ತು ನದಿ ಕಣಿವೆ, ವ್ಯವಸಾಯ, ಪರ್ವತಗಳು, ಮರಕಡಿಯುವುದು, ಧ್ರುವಗಳು, ತಿಮಿಂಗಿಲಗಾರಿಕೆ, ಮರುಭೂಮಿ ಮತ್ತು ಅರೆ ಮರುಭೂಮಿ, ಹುಲ್ಲು ಮೇವುಗಾರಿಕೆ. ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಇದರಲ್ಲಿ ಮೂರನೇ ತಪ್ಪಿದೆ. ಮಿಕ್ಕಂತೆ ಸಸ್ಯಗಳ ಬೆಳವಣಿಗೆಗೆ ಜೀವ ಪರಿಸರದ ಪ್ರಕ್ರಿಯೆಯ ಶೋಷಣೆ ಮೇಲೆ ಒತ್ತು ಕೊಡುವುದು, ಅಂತರ್ಕೃಷಿಯನ್ನು ಪ್ರತಿಪಾದಿಸುವುದು, ಸಮಗ್ರ ಕೀಟ ನಿರ್ವಹಣೆಗೆ ಶಿಫಾರಸು ನೀಡಿಕೊಳ್ಳುವುದು. 4ರಲ್ಲಿ 3 ಸರಿ ಇದೆ, ಮೂರನೇದೊಂದು ಬಿಟ್ಟು. ಈ ಕೆಳಗಿನ ಯಾವ ಪ್ರದೇಶವು ಹೈನುಗಾರಿಕೆಗೆ ಅತ್ಯಂತ ಸೂಕ್ತವಾಗಿದೆ? ಉತ್ತರ ಆಪ್ಷನ್ ಬಿ ಪಶ್ಚಿಮ ಯುರೋಪಿನ ಮಾದರಿಯ ಪ್ರದೇಶಗಳು. ವಿವಿಧ ಪ್ರದೇಶಗಳ ಆರ್ಥಿಕ ಅಂತರವನ್ನು ಸ್ಥಳಗಳ ಹೊಂದಾಣಿಕೆಯಿಂದ ಕಡಿಮೆ ಮಾಡಬಹುದೆಂಬ ಅಂಶವನ್ನು ಅಧ್ಯಯನ ಮಾಡಿದವರೆಂದರೆ ಸಾರಿಗೆ ಭೂಗೋಳಶಾಸ್ತ್ರ. ಹಾರ್ಟ್ಲ್ಯಾಂಡ್ ಸಿದ್ಧಾಂತದ ಪ್ರಪಂಚದ ದ್ವೀಪವೆಂದರೆ ಅದು ಆಪ್ಷನ್ ಬಿ ಯುರೇಷಿಯಾ ಮತ್ತು ಆಫ್ರಿಕಾ. ಸೊ ಆಂಟಿಸಿಡೆಂಟ್ ಬಂದು USA ಆ್ಯಂಡ್ ಕೆನಡಾ, ಸಬ್ ಸೀಕ್ವೆಂಟ್ ಬಂದು ಭಾರತ ಮತ್ತು ಪಾಕಿಸ್ತಾನ, ಸೂಪರ್ ಇಂಪೋಸ್ ಬಂದು ಉತ್ತರ ಮತ್ತು ದಕ್ಷಿಣ ಕೊರಿಯಾ, ರಿಲಿಕ್ ಬಂದು ಪೂರ್ವ ಮತ್ತು ಪಶ್ಚಿಮ ಜರ್ಮನಿ. ಜರ್ಮನಿಯ ಭೌಗೋಳಿಕ ರಾಜಕೀಯದ ವಿವರಣೆಯು ಒಂದು ರಾಜ್ಯದ ಅಪೇಕ್ಷಿತ ಭೌಗೋಳಿಕ ಸನ್ನಿವೇಶ. ಈ ಕೆಳಗಿನ ಯಾವ ವಿದ್ವಾಂಸರು ಪನಾಮ ಕಾಲುವೆಯ ನಿರ್ಮಾಣವನ್ನು ಪ್ರತಿಪಾದಿಸಿದರು? ಉತ್ತರ ಆಪ್ಷನ್ ಸಿ ಆಲ್ಫ್ರೆಡ್ ತಾಯರ್ ಮೋಹನ್. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಗಡಿಮಿತಿಗೆ ಸಂಬಂಧಿಸಿರುವುದಿಲ್ಲ? ಪ್ರಾದೇಶಿಕ ಗುಣಲಕ್ಷಣ. ಮತ್ತೊಂದು ಹೊಂದಿಸಿ ಬರೆಯಿರಿ. ಹಾರ್ಟ್ಲ್ಯಾಂಡ್ ಪರಿಕಲ್ಪನೆ 1919, ಪೈವೇಟ್ ಪ್ರದೇಶ ಪರಿಕಲ್ಪನೆ 1904, ಮಿಡ್ಲ್ಯಾಂಡ್ ಬೇಸಿನ್ ಪರಿಕಲ್ಪನೆ 1943, ರಿಮ್ಲ್ಯಾಂಡ್ ಪರಿಕಲ್ಪನೆ 1944. ಹೇಳಿಕೆ ಎ ಮತ್ತು ರೀಸನ್ ಆರ್ ಅನ್ನು ಕೊಟ್ಟಿದ್ದಾರೆ. ಹೇಳಿಕೆ 1, ಸ್ಪೈಕ್ಮ್ಯಾನ್ ಅವರು ಹಾರ್ಟ್ಲ್ಯಾಂಡ್ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಂಚಿನ ಪ್ರದೇಶಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದು ಏಕೆಂದರೆ ಅವು ಭಾಗಶಃ ಭೂಖಂಡ ಮತ್ತು ಭಾಗಶಃ ಸಾಗರ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ದರಿಂದ. ರೀಸನ್ ಇದಾಗಿದೆ. ಸ್ಪೈಕ್ಮ್ಯಾನ್ ಅವರು ಭೂಪ್ರದೇಶದ ಚಲಾವಣೆ ಕಲ್ಪನೆಯ ಆಧಾರವನ್ನು ಇಟ್ಟುಕೊಂಡು ಜಗತ್ತಿನ ಹೊಸ ತರಹದ ರಾಜಕೀಯ ರಚನೆಯ ಗಮನವನ್ನು ಸೆಳೆದರು ಅಂತಕ್ಕಂಥದ್ದು. ಸೊ ಇಲ್ಲಿ ಉತ್ತರ ಬಂದು ಆಪ್ಷನ್ ಸಿ ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಅಂತಕ್ಕಂಥದ್ದಾಗಿರುತ್ತೆ. ಎ ಸರಿ ಇದೆ, ಆರ್ ತಪ್ಪು. ನಾರ್ಡಿಕ್ ಜನಾಂಗವು ಈ ಕೆಳಗಿನ ಯಾವ ಭೂಪ್ರದೇಶದಲ್ಲಿ ಕಂಡುಬರುತ್ತದೆ? ಉತ್ತರ ಆಪ್ಷನ್ ಬಿ ಏಷ್ಯಾ. ಕಿರಿಗೀಸ್ ಜನಾಂಗದ ಋತುಮಾನಕ್ಕೆ ಅನುಗುಣವಾದ ವಲಸೆಯನ್ನು ಹೀಗೆಂದು ಕರೆಯುತ್ತಾರೆ? ಟ್ರಾನ್ಸ್ಹುಮ್ಯಾನ್ಸ್. ಭಾರತದ ದೇಶದ ಅತಿದೊಡ್ಡ ಬುಡಕಟ್ಟು ಜನಾಂಗ ಇದಾಗಿದೆ. ಗೋಂಡ್ಸ್ ಬುಡಕಟ್ಟು ಜನಾಂಗ.
ಹೇಳಿಕೆ ಎ ಮತ್ತು ಕಾರಣ ಆರನ್ನು ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ನಗರದ ಕೊಳಚೆ ಪ್ರದೇಶಗಳು ಭಾರತದಲ್ಲಿ ಸಾರ್ವತ್ರಿಕವಾಗಿವೆ. ರೀಸನ್: ಭಾರತ ಗ್ರಾಮೀಣ ಪ್ರದೇಶಗಳಲ್ಲಿನ ಪ್ರಗತಿಯ ಜನಸಂಖ್ಯಾ ಬೆಳವಣಿಗೆ ನಗರ ಕೊಳಚೆ ಪ್ರದೇಶಗಳು ಉಂಟಾಗಲು ಕಾರಣವಾಗಿದೆ. ಉತ್ತರ 2 ಸಹ ಸರಿ ಇದೆ. ಆಪ್ಷನ್ ಬಿ ಎ ಮತ್ತು 6 ಸರಿ ಇದೆ. ಅದಕ್ಕೆ ಕಾರಣ 6 ಸಹ ಸರಿಯಾದ ಹೇಳಿಕೆ ಅಲ್ಲ. ಮತ್ತೊಂದು ಹೇಳಿಕೆ ಮತ್ತು ಕಾರಣ: ಗ್ರಾಮೀಣ ವಸತಿ ಪ್ರದೇಶಗಳಲ್ಲಿ ಜನಸಂಖ್ಯೆಯು ಹೆಚ್ಚಾಗಿ ಪ್ರಾಥಮಿಕ ಉದ್ಯೋಗಗಳಲ್ಲಿ ತೊಡಗಿರುತ್ತಾರೆ. ರೀಸನ್: ಗ್ರಾಮೀಣ ವಸತಿ ಪ್ರದೇಶಗಳು ಕಡಿಮೆ ಜನಸಾಂದ್ರತೆ ಹೊಂದಿದ್ದು ವಿಸ್ತೃತ ಭೂಬಳಕೆ ಮಾದರಿ, ಆಸಕ್ತ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿ ಹೊಂದಿರುತ್ತವೆ. ಉತ್ತರ ರೀಸನ್: ಹೇಳಿಕೆ ಮತ್ತು ರೀಸನ್ 2 ಸಹ ಸರಿ ಇದೆ ಮತ್ತು ಕಾರಣ ಹೇಳಿಕೆಗೆ ಸರಿಯಾಗಿದೆ. ಮೆಟ್ರೋಪಾಲಿಟನ್ ಪ್ರದೇಶಗಳು ಈ ಕೆಳಗಿನ ಯಾವ ವಿಧದ ಪ್ರದೇಶಕ್ಕೆ ಸೇರಿದವುಗಳಾಗಿವೆ? ಉತ್ತರ ಫಂಕ್ಷನಲ್ ಪ್ರದೇಶ. ಪ್ರಾದೇಶಿಕ ಯೋಜನೆಯ ಗುರಿಯು ಇದಾಗಿದೆ. ಉತ್ತರ ಸಮತೋಲನ ಅಭಿವೃದ್ಧಿ. ಒಂದು ದೇಶದ ಉತ್ಪಾದಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಸಾರ್ವಜನಿಕ ವಲಯವು ತೆಗೆದುಕೊಂಡಾಗ ಆ ಯೋಜನೆಯನ್ನು ಹೀಗೆ ಕರೆಯಲಾಗುತ್ತದೆ. ಉತ್ತರ ಆಪ್ಷನ್ ಸಿ ಇಂಪಿರೇಟಿವ್ ಯೋಜನೆ. ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆ: ದೊಡ್ಡ ನಗರಗಳಲ್ಲಿ ಹಸಿರು ಪಟ್ಟಿಯು ಪ್ರಾಕೃತಿಕ ವಿಸ್ತರಣೆ ಪರಿಕಲ್ಪನೆ ನಿಯಂತ್ರಣ ಯೋಜನೆಯನ್ನು ಪ್ರತಿನಿಧಿಸುತ್ತದೆ. ಸರಿ ಇದೆ. ಇದು ನಗರ ಸಂಯೋಜನೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಸರಿ ಇದೆ. ಬಟ್ ಏನಂತ ಹೇಳಿದ್ರೆ ಎ ಮತ್ತು 6 ಎರಡೂ ಸಹ ಕಾರಣಗಳು ಸರಿ ಇದ್ದಾವೆ. ಬಟ್ ಕಾರಣ ಹೇಳಿಕೆಗೆ ಸರಿಯಾಗಿಲ್ಲ. ಮತ್ತೊಂದು ಹೇಳಿಕೆ ಕಾರಣ ಇದೆ. ಹೇಳಿಕೆ ಎ: ಭಾರತದಲ್ಲಿ ಬೆಳವಣಿಗೆ ಕೇಂದ್ರ ಪರಿಕಲ್ಪನೆಯ ತಂತ್ರದ ಅಳವಡಿಕೆಯು ಪ್ರಾದೇಶಿಕ ಸಮತೋಲನದ ಅಭಿವೃದ್ಧಿಯನ್ನು ತರಲು ವಿಫಲವಾಗಿದೆ. ರೀಸನ್: ಹಿಂದುಳಿದ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಪಸರಿಸುವಿಕೆಯು ಕ್ಷೀಣವಾಗಿದೆ. ಉತ್ತರ ಆಪ್ಷನ್ ಬಿ. 2 ಸಹ ಹೇಳಿಕೆ ಸರಿ ಇದೆ. ಬಟ್ ಕಾರಣ ಹೇಳಿಕೆಗೆ ಸಮಂಜಸವಾಗಿರುವುದಿಲ್ಲ. ಭಾರತದ 2011ನೇ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯದಲ್ಲಿ ಅತ್ಯಧಿಕ ಜನಸಾಂದ್ರತೆ ಕಂಡುಬರುತ್ತದೆ? ಉತ್ತರ ಆಪ್ಷನ್ ಬಿ ಬಿಹಾರ. ಈ ಕೆಳಗಿನ ಯಾವ ನದಿ ಕಣಿವೆಯಲ್ಲಿ ಅತ್ಯಂತ ಸಂಪದ್ಭರಿತ ಕಲ್ಲಿದ್ದಲು ನಿಕ್ಷೇಪ ದೊರೆಯುತ್ತದೆ? ದಾಮೋದರ್ ನದಿ ಕಣಿವೆ. ಭಾರತದಲ್ಲಿ ಈ ಕೆಳಗಿನಲ್ಲಿ ಯಾವುದು ಹುಲಿಗಳ ಸಂರಕ್ಷಣಾ ಪ್ರದೇಶಗಳಾಗಿರುವುದಿಲ್ಲ? ಉತ್ತರ ಭಗವಾನ್ ಮಹಾವೀರ್ ಸ್ಥಳ ಪ್ರದೇಶ. ಆಪ್ಷನ್ ಬಿ. ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕೇಳಿದರೆ ಸರಿಯಾದ ಹೇಳಿಕೆ ಅಲ್ಲ ಅಂತ ಹೇಳಿದ್ರೆ ಅದು ಜಗತ್ತಿನಲ್ಲಿ ಗಂಗಾ ನದಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಹೂಳು ಸಾಗಿಸುತ್ತದೆ ಅಂತಕ್ಕಂಥದ್ದು ತಪ್ಪಾಗಿದೆ. ಮತ್ತೊಂದು ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆ 1 ಸರಿ ಇದೆ. ರಾಜಮಹಲ್ ಬೆಟ್ಟಗಳು ಹಿಮನದಿಯ ಕ್ರಿಯೆಯ ಭೂಸ್ವರೂಪಗಳನ್ನು ಹೊಂದಿರುವುದಿಲ್ಲ. ಆ್ಯಂಡ್ ರೀಸನ್ 6 ಸಹ ಸರಿ ಇದೆ. ಗಂಗಾ ನದಿಯ ಪಾತ್ರವು ರಾಜಮಹಲ್ ಬೆಟ್ಟಗಳನ್ನು ಸುತ್ತುವರಿಯುತ್ತಾ ನದಿ ಹರಿಯುವ ದಿಕ್ಕನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಬದಲಾಯಿಸುತ್ತದೆ ಅಂತ. ಬಟ್ ಇಲ್ಲೇನೆಂದರೆ ಇದು 2 ಹೇಳಿಕೆಗಳು ಸರಿ ಇವೆ. ಆದರೆ 6 ಹೇಳಿಕೆ ಏನ ಸರಿಯಾದ ಹೇಳಿಕೆ ಅಲ್ಲ ಅಂತಕ್ಕಂಥದ್ದು. ಮತ್ತೊಂದು ಹೊಂದಿಸಿ ಬರೆಯಿರಿ. ಸೊ ಬಾಕ್ಸೈಟ್, ತಾಮ್ರ, ಮ್ಯಾಂಗನೀಸ್ ಅದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಹೊಂದಾಣಿಕೆಯಲ್ಲಿ ಆಪ್ಷನ್ಸನ್ನು ಕೊಟ್ಟಿಲ್ಲ. ಸೊ ಇದು ಗ್ರೇಸ್ ಹೋಗುತ್ತೆ, ಗ್ರೇಸ್ ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ 81ನೇ ಪ್ರಶ್ನೆ ಹೀಗಿದೆ: ಭಾರತ ಹೊಸ ಅರಣ್ಯ ನೀತಿಯ ಪ್ರಮುಖ ಉದ್ದೇಶಗಳಾವು ಎಂಬುದನ್ನು ಕೊಟ್ಟ ಸಂಕೇತದಿಂದ ಸರಿಯಾದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2ನೇ ಆಪ್ಷನ್ ಬಿಟ್ಟು ಮಿಕ್ಕಂತೆ ಬುಡಕಟ್ಟು ಜನಾಂಗ ಮತ್ತು ಅರಣ್ಯಗಳ ನಡುವಿನ ಸಾಮಾನ್ಯ ಸಂಬಂಧವನ್ನು ಗುರುತಿಸುವುದು ಸರಿ ಇದೆ. ಪರ್ವತ ಮತ್ತು ಬೆಟ್ಟ ಪ್ರದೇಶಗಳ ಅರಣ್ಯ ಪ್ರದೇಶವನ್ನು ಶೇಕಡ 2/3ರಷ್ಟು ವಿಸ್ತರಿಸುವುದು, ಅರಣ್ಯ ಆಧಾರಿತ ಉದ್ದಿಮೆಗಳ ಸ್ಥಾಪನೆಯನ್ನು ನಿರ್ಬಂಧಿಸುವುದು ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಆಪ್ಷನ್ ಡಿ ಮಾತ್ರ ಸರಿ ಇದೆ, 2ನೇದು ತಪ್ಪಾಗಿದೆ. ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ 1 ಏನಿದೆಯೋ ತಿಲಾಯ್ ಅಣೆಕಟ್ಟು ಕೋನಾ ನದಿ ಕಟ್ಟಲಾಗಿದೆ, ಇದೊಂದು ತಪ್ಪಾಗಿದೆ. ಮಿಕ್ಕಂತೆ ಹಯ್ಯರ್ ಅಣೆಕಟ್ಟು, ಮೈತಾನ್ ಅಣೆಕಟ್ಟು, ಹಿಡಕಲ್ ಅಣೆಕಟ್ಟು ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಆಪ್ಷನ್ 1 ಬಿಟ್ಟು ಮಿಕ್ಕಂತೆ ಆಪ್ಷನ್ 2, 3, 4 ಸರಿ ಇದೆ. ಮತ್ತೊಂದು ಹೊಂದಿಸಿ ಬರೆಯಿರಿ. ಸೊ ನೋಡಿ ಇಲ್ಲಿ ಮಲೇಷಿಯಾ ಬಂದು 2018,
ಬಿಹಾರ ಮತ್ತು ನೇಪಾಳ ಗಡಿ ಬಂದು 1934, ಲಾತೂರ್ ಬಂದು 1993, ಕಾಂಗ್ರಾ 1905. ನದಿ ಕಣಿವೆ ಯೋಜನಾ ಪ್ರದೇಶಗಳಲ್ಲಿ ಮಣ್ಣು ಸಂರಕ್ಷಣಾ ತಂತ್ರಗಳನ್ನು ಈ ಉದ್ದೇಶಕ್ಕಾಗಿ ತೆಗೆದುಕೊಳ್ಳಲಾಗುತ್ತದೆ. ಉತ್ತರ ಆಪ್ಷನ್ ಸಿ, ಜಲಾಶಯದಲ್ಲಿ ಹೂಳು ತುಂಬುವುದನ್ನು ತಡೆಗಟ್ಟಲು. ಮಣ್ಣಿನ ಉಗಮ, ವರ್ಗೀಕರಣ ಮತ್ತು ವಿವರಣೆಯನ್ನು ನೀಡುವ ಅಧ್ಯಯನದ ವಿಜ್ಞಾನದ ವಿಭಾಗವನ್ನು ಹೀಗೆಂದು ಕರೆಯಲಾಗುತ್ತದೆ. ಉತ್ತರ ಪೆಡಾಲಜಿ. ಭಾರತದಲ್ಲಿ ಚಿಕ್ಕ ನೀರಾವರಿಯ ಅಡಿಯಲ್ಲಿ ಬರುವ ಪ್ರದೇಶವು ತೀವ್ರವಾಗಿ ಹೆಚ್ಚಳವಾಗಿರುವುದಕ್ಕೆ ಮುಖ್ಯ ಕಾರಣವೇನೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿ ಸೌಲಭ್ಯದಿಂದ ಬಾವಿಗಳ ಮುಖಾಂತರ ನೀರಾವರಿ ಹೊಂದಿರುವುದರಿಂದ. ನಕ್ಷೆಯನ್ನು ತಯಾರಿಸುವ ಕಲೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಉತ್ತರ ಆಪ್ಷನ್ ಸಿ, ಕಾರ್ಟೋಗ್ರಫಿ. ಕಾನೂನುಬದ್ಧ ದಾಖಲೆಗಳಲ್ಲಿ ಆಸ್ತಿ ಮತ್ತು ತೆರಿಗೆಯನ್ನು ತೋರಿಸುವ ನಕ್ಷೆಯನ್ನು ಹೀಗೆ ಕರೆಯಲಾಗುತ್ತದೆ. ಉತ್ತರ ಕೆಡಸ್ಟ್ರಲ್ ನಕಾಶೆ. ಆವರ್ತನೆಯ ವಿತರಣೆಯನ್ನು ಪ್ರತಿನಿಧಿಸುವ ಚಿತ್ರಕ್ಕೆ ಹೀಗೆಂದು ಕರೆಯಲಾಗುತ್ತದೆ. ಹಿಸ್ಟೋಗ್ರಾಮ್. ಈ ಕೆಳಗಿನ ಯಾವ ಸಂಶೋಧನಾ ಪದ್ಧತಿಯಲ್ಲಿ ಪರಿಕಲ್ಪನೆಯ ಅವಶ್ಯಕತೆ ಇರುವುದಿಲ್ಲ? ಉತ್ತರ ಆಪ್ಷನ್ ಡಿ, ಎಕ್ಸ್ಪ್ಲೋರೇಟರಿ. ಈ ಕೆಳಗಿನಲ್ಲಿ ಯಾವ ದತ್ತಾಂಶದ ಮೂಲವು ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ಆಧಾರವನ್ನು ಹೊಂದಿರುವುದಿಲ್ಲ? ಉತ್ತರ ಭಾರತದ ಅಂಕಿಅಂಶಗಳ ನೋಟ. ಭಾರತದಲ್ಲಿ ಈ ಕೆಳಗಿನಲ್ಲಿ ಯಾವ ಉದ್ದಿಮೆಯು ಅತ್ಯಂತ ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸುತ್ತದೆ? ಟೆಕ್ಸ್ಟೈಲ್ ಸರಕುಗಳು. ಈ ಕೆಳಗಿನಲ್ಲಿ ಯಾವುದು ಫೂಟ್ ಲೂಸ್ ಉದ್ದಿಮೆಯಾಗಿದೆ? ಉತ್ತರ ಹೂಶಾರಿ ಉದ್ದಿಮೆ. ಮತ್ತೊಂದು ಹೊಂದಿಸಿ ಬರೆಯಿರಿ. ಉಕ್ಕು ಬಂದು ನೇಪಾನಗರ. ಉಕ್ಕು ಬಂದು ಸೇಲಂ. ಸುದ್ದಿ ಮುದ್ರಣ ಬಂದು ನೇಪಾನಗರ್. ಗೊಬ್ಬರ ಬಂದು ಬಟಿಂದ. ಹಡಗು ಕಟ್ಟುವಿಕೆ ಬಂದು ಮಜಗಾಂವ್. ಸೊ ಆಪ್ಷನ್ ಡಿ. ಕೆಳಗೆ ಕೊಟ್ಟ ಹೇಳಿಕೆ ಎ ಮತ್ತು ಕಾರಣ ರೀಸನನ್ನು ಸರಿಯಾಗಿ ಆಯ್ಕೆ ಮಾಡಿ. ಹೇಳಿಕೆ 1, ಅಹಮದಾಬಾದ್ ನಗರವು ರೋಗಗ್ರಸ್ತ ಹತ್ತಿ ಬಟ್ಟೆ ಉದ್ದಿಮೆಯ ಪ್ರಮುಖ ಕೇಂದ್ರವಾಗಿದೆ. ರೀಸನ್, ಉದ್ದಿಮೆಗೆ ಬೇಕಾಗುವ ಹತ್ತಿಯು ಅಹಮದಾಬಾದ್ ನಗರದ ಸುತ್ತಲೂ ಇರುವ ಕಪ್ಪು ಮಣ್ಣಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಉತ್ತರ ಎ ಸರಿಯಾಗಿಲ್ಲ, ಬಟ್ ಆರ್ ಸರಿ ಇದೆ. ಆಪ್ಷನ್ ಡಿ. ಮತ್ತೊಂದು ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಭಾರತದಲ್ಲಿ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಬಂದರು ನಗರಗಳ ಹಿನ್ನಾಡಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರುತ್ತವೆ. ಸರಿ ಇದೆ. ರೀಸನ್ನು, ಬಂದರುಗಳು ಹಿನ್ನಾಡಿನಲ್ಲಿ ಸಿಗುವ ಕಚ್ಚಾ ವಸ್ತುಗಳನ್ನು ಪೂರೈಸಲು ಅನುಕೂಲಕರವಾಗಿರುವುದಲ್ಲದೆ ಜಾಗತಿಕ ಮಾರುಕಟ್ಟೆಯನ್ನು ಕೂಡ ಒದಗಿಸುತ್ತದೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಆಪ್ಷನ್ 2 ಕಾರಣ ರೀಸನ್ ಸಹ ಸರಿ ಇದೆ. ಸೊ ಹಾಗಾಗಿ ಆನ್ಸರು ಎರಡೂ ರೀಸನ್, ಹೇಳಿಕೆ ಮತ್ತು ರೀಸನ್ ಎರಡೂ ಸರಿಯಾಗಿವೆ ಹಾಗೂ ಕಾರಣ ಹೇಳಿಕೆಗೆ ಸರಿಯಾಗಿದೆ ಅಂತಕ್ಕಂಥದ್ದು. ಈ ಕೆಳಗಿನ ಭಾರತದ ಯಾವ ರಾಜ್ಯವು ಅತ್ಯಂತ ಹೆಚ್ಚಿನ ಒಳನಾಡು ಜಲಸಾರಿಗೆ ಉದ್ದವನ್ನು ಹೊಂದಿದೆ? ಉತ್ತರ ಪ್ರದೇಶ್. ಆಪ್ಷನ್ ಸಿ. ಭಾರತದ ರಸ್ತೆ ಸಾರಿಗೆ ಉದ್ದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಮಾಣದಿಂದ ಕಡಿಮೆಯವರೆಗೆ ಇರುವ ರಾಜ್ಯಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಉತ್ತರ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ್. ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? ಪ್ರಯಾಣಿಕರ ಜನ ಸಾರಿಗೆ ರಸ್ತೆ ಸಾರಿಗೆಗಿಂತ ಹೆಚ್ಚಾಗಿ ರೈಲ್ವೆ ಸಾರಿಗೆಯಿಂದ ನಡೆಯುತ್ತದೆ. And last question. ಸೊ ಮಧ್ಯ ರೈಲ್ವೆ ಬಂದು ಮುಂಬೈ ಇರುತ್ತೆ. ಮಧ್ಯ ರೈಲ್ವೆ ಮುಂಬೈ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆಪ್ಷನ್ ಬಿ ಸರಿಯಾಗಿ ತಗೊಳ್ಳೋದು. ಇನ್ನು ಪೂರ್ವ ಮಧ್ಯ ರೈಲ್ವೆ ಬಂದು ಹಾಜಿಪುರ್.
ದಕ್ಷಿಣ ಮಧ್ಯ ರೈಲ್ವೆ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ. ಆಪ್ಷನ್ ಬಿ